ಗರುಡದೇವ, ನಮ್ಮೂರಿಗೆ ಬಂದು ನಿನ್ನನ್ನು ಅಪವಿತ್ರ ಮಾಡಿ ನಿನ್ನ ವಿಗ್ರಹ ಭಿನ್ನ ಆಗೋದಕ್ಕೆ ಕಾರಣ ಆದ ಆ 2 ನಾಗಗಳ ಸಾವಿಗೆ ನಾಂದಿ ಹಾಡೋದಕ್ಕೆ ಕಂಕಣ ಕಟ್ಟಿ ನಿಂತಿದ್ದೀನಿ. ಈ ಕಾರ್ಯದಲ್ಲಿ ನನಗೆ ಯಶಸ್ಸು ಸಿಗೋ ಹಾಗೆ ಮಾಡಿ ನನ್ನ ಆಶೀರ್ವದಿಸು ತಂದೆ. ನೋಡು ಶತ್ರುಘ್ನ, ನಾನು ನಿನಗೊಂದು ಬೀಜ ಮಂತ್ರವನ್ನು ಹೇಳಿಕೊಡ್ತೀನಿ. ತುಂಬಾ ಏಕಾಗ್ರತೆಯಿಂದ ನಿಷ್ಠೆಯಿಂದ ಅದನ್ನು ಜಪಿಸಬೇಕು. ಪ್ರತಿ 1008 ಸಲ ಜಪಿಸಿದ ಮೇಲೆ ನೀನು ನನಗೆ ತಿಳಿಸ್ಬೇಕು. ಆಗ ನಾನು ನಿನಗೆ ಈ ವನಸ್ಪತಿ ಇರುವ ಎಣ್ಣೆಯನ್ನು ಕೊಡ್ತೀನಿ. ನೀನದನ್ನು ಈ ಹೋಮಕುಂಡಕ್ಕೆ ಹವಿಸ್ಸಾಗಿ ಅರ್ಪಿಸಬೇಕು. ಈ ಎಣ್ಣೆ ಪಂಚಭೂತಗಳಲ್ಲಿ ಲೀನವಾಗಿ ಆ ನಾಗಿನಿ ಎಷ್ಟೇ ಮೈಲಿ ದೂರದಲ್ಲಿದ್ರೂ ಸಹ ಅವಳನ್ನ ಬಾಚೋದಕ್ಕೆ ಶುರುವಾಗುತ್ತೆ. ಹಾಗೆ ಈ 108 ಮಡಿಕೆಗಳ ಎಣ್ಣೆಯನ್ನು ಹೋಮಕುಂಡಕ್ಕೆ ಸುರಿದಾಗ ಅವಳು ಎಲ್ಲೇ ಇದ್ರೂ ನನ್ನ ಮೂಲ ಸ್ಥಳಕ್ಕೆ ಬಂದು ಬಂದಿಯಾಗ್ತಾಳೆ. ಆಗ ನೀನು ಅವಳನ್ನ ಬಲಿ ತಗೋಬಹುದು. ಏನೋ ಮಾಡಕ್ ಹೊಟ್ಟಿದ್ಯಾ ನೀನು? ಏನ್ ಮಾಡಕ್ ಹೊಟ್ಟಿದ್ಯಾ? ಯಾಕೋ ನಿನ್ ಕೊಲ್ಲೋದಿಕ್ ಬಂದಿದ್ದಾನೆ? ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಕಾಣ ಇಲ್ಲಲೇ ನಿನ್ ಕೊಲ್ಲೋದಿಕ್ ಬರುತ್ತೆ. ಇವನ್ಗೇನಾರು ಹುಚ್ಚ? ಅದನ್ನ ನೀನೇ ಅವನನ್ನು ಕೇಳ್ಬೇಕು. ನೋಡು, ತುಂಬಾ ಬುದ್ಧಿವಂತಿಕೆ ಅಂತ ಮಾತಾಡಕ್ ಹೋಗ್ಬೇಡ. ಅಮ್ಮ, ನಾನು ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇಲ್ಲ. ಇವ್ನು ಯಾಕೆ ಕೊಲ್ಲೋದಕ್ಕೆ ಬಂದಿದ್ದೋ ದೇವರಣೆಗೂ ನನಗೆ ಗೊತ್ತಿಲ್ಲ.